ಶ್ರೀ ಮಲಪ್ರಭಾ ಸರ್ಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತದ 2025ರ ಅಭಿವೃದ್ಧಿಗೆ ಶ್ರೀ ಮಲಪ್ರಭಾ ಸರ್ಕಾರಿ ಕಾರ್ಖಾನೆ ಅಭಿವೃದ್ಧಿ ಪೆನಲ್ಗೆ ಅಭ್ಯರ್ಥಿಯಾದ ನನಗೆ ಅಮೂಲ್ಯವಾದ ಮತ ಕೊಟ್ಟು ತಮ್ಮಗಳ ಸೇವೆಗೆ ಅವಕಾಶ ಮಾಡಿಕೊಡಬೇಕೆಂದು ಅಭ್ಯರ್ಥಿಯಾದ ಶ್ರೀಮತಿ ಮೀನಾಕ್ಷಿ ಸೂರ್ಯಕಾಂತ್ ನೆಲಗಳಿ ಮನವಿ ಮಾಡಿದ್ದಾರೆ. ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ ಎಂಕೆ ಹುಬ್ಬಳ್ಳಿಯ ಇದರ ಆಡಳಿತ ಮಂಡಳಿಯ ಚುನಾವಣೆ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘದ ಕಬ್ಬು ಬೆಳೆಗಾರರ ಹಾಗೂ ಕಾರ್ಖಾನೆ ಅಭಿವೃದ್ಧಿ ಪೆನೆಲ್ ಅಭ್ಯರ್ಥಿಯಾದ ನಾನು ಶ್ರೀಮತಿ ಮೀನಾಕ್ಷಿ ಸೂರ್ಯಕಾಂತ್ ನೆಲಗಳಿ. ಮಹಿಳೆಯರಲ್ಲಿ ನನ್ನ ಗುರುತಿನ ಚಿಹ್ನೆ ನಂಬರ್ 3 ಕಬ್ಬಿನ ರೈತ ಈ ಚಿತ್ರಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಆಯ್ಕೆ ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿ. ಭಾನುವಾರ ದಿನಾಂಕ 28/9/2025ರಂದು ಸಮಯ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆಗೆ ಮತದಾನ ನಡೆಯಲಿದ್ದು, ಸ್ಥಳ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಆಯ್ಕೆ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿ ವಿನಂತಿ. ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ. ನಮಸ್ಕಾರ. ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ ಎಂಕೆ ಹುಬ್ಬಳ್ಳಿ ಆಡಳಿತ ಮಂಡಳಿಯ ಚುನಾವಣೆ ಕೂಡ ನಡೆದಿದೆ. ಚುನಾವಣೆಯ ಈಗ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾ ಒಕ್ಕೂಟದ ಕಬ್ಬು ಬೆಳೆಗಾರರ ಹಾಗೂ ಕಾರ್ಖಾನೆ ಅಭಿವೃದ್ಧಿ ಪೆನೆಲ್ ಮಹಿಳಾ ಮೀಸಲು ಮತಕ್ಷೇತ್ರದಿಂದ ಸ್ಪರ್ಧಿಸಿರುವ ಮೀನಾಕ್ಷಿ ಮೇಡಮ್ ಅವರು ಕೂಡ ಈಗ ನಮ್ಮ ಕಿತ್ತೂರು ವಾಣಿಜ್ಯ ಕ್ಷೇತ್ರದಲ್ಲಿ ಅಭಿಪ್ರಾಯ ಕೂಡ ಹೇಳಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಇವಾಗ ತಾವು ಕೂಡ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿ ನಾಮಿನೇಷನ್ ಕೂಡ ಮಾಡಿದಿರಿ, ಒಳ್ಳೆಯ ಕೆಲಸಗಳು ಮಾಡಿದಿರಿ. ತಾವು ಹಿಂದಿನ ಇದರಲ್ಲಿ ಕೂಡ ಇದ್ರಿ, ಅವಧಿಯಲ್ಲಿ ಒಳ್ಳೆಯ ಹೆಸರು ಕೂಡ ಇತ್ತು ಮತ್ತು ಸಾಕಷ್ಟು ರೈತರಿಗೆ ನಾವು ಕೂಡ ನೋಡಿದ್ದೇವೆ. ಅಲ್ಲಿ ನಡೆದಂಥ ರೈತರಿಗೆ ಟಿ ಸಿಗಳು ಕೊಡಿಸೋದಾಗಲಿ ಬೇರೆ ಬೇರೆ ಕೆಲಸಗಳನ್ನು ಕೂಡ ಮಾಡಿದ್ದೀರಿ, ನೋಡಿದ್ವಿ. ಅದೇ ರೀತಿಯಾಗಿ ತಮ್ಮ ಒಂದಷ್ಟು ಕೆಲವೊಂದು ಬೇರೆ ರೀತಿಯಲ್ಲಿ ಹೆಸರು ಕೂಡ ಬರ್ತಾಯಿತ್ತು. ಅದರ ಬಗ್ಗೆ ತಾವು ಕೂಡ ಈಗ ಏನು ಹೇಳಕ್ಕೆ ಇಷ್ಟಪಡ್ತೀರಂತ ತಾವು ನೇರವಾಗಿ ನಾವು ಬಂದಿದ್ದೇವೆ. ಮೇಡಮ್ ಏನು ಹೇಳ್ತೀರಿ ಅಂತ? ಏನು ಸರ್? ತಮ್ಮ ಹೆಸರು ಈಗ ಇಲೆಕ್ಷನ್ದಲ್ಲಿ ಮೇಡಮ್ ಅವರು ಹಾಗೆ ಹೀಗೆ ಅಂತ ಹೆಸರು ಬೇರೆ ಬೇರೆ ಮಾತಾಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ತಾವು ಮಾಡಿದಂಥ ಕೆಲಸಗಳ ಬಗ್ಗೆ ನಾವು ನೋಡಿದವರು ನೀವು ಏನು ಹೇಳ್ಕೊಳ್ತೀರ, ಸ್ಪಷ್ಟನೆ ಏನು ಕೊಡ್ತೀರಾ ಅಂತ? ಸರ್, ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಕಬ್ಬು ಬೆಳೆಗಾರರ ಹಾಗೂ ನಮ್ಮೊಂದು ರೈತ ಪೆನಲ್ ಅಂತೇಳಿ ನಾವು ಮಾಡಿದ್ದೀವಿ. ಅದೊಂದು ಪೆನಲ್ದಲ್ಲಿ ನಮ್ದು ಈಗಾಗಲೇ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ನಾವೀಗ 4-5 ರೌಂಡ್ ಎಲ್ಲ ಕಡೆ ಅಡ್ಡಾಡಿ ಬಂದೀವಿ. ನಾವು ಈಗ 3-4 ತಿಂಗಳಿಂದ ನಾವು ಅಡ್ಡಾಡ್ತೀವಿ ಎಲ್ಲ ಕಡೆ. ಯಾಕಂದರೆ ರೈತರೆಲ್ಲ ಸೇರಿಕೊಂಡು ಎಲ್ಲ ಊರಿಗೆ ನಾವು ಹೋಗಿ ಬಂದೀವಿ. ನಮ್ದು ಎಲ್ಲ ಕಡೆ ಚೆನ್ನಾಗಿದೆ. ರೈತರ ಪ್ಯಾನಲ್ ಅಂದರೆ ಚೆನ್ನಾಗಿದೆ. ಯಾಕಂದರೆ ಒಂದು ಪ್ರಾಮಾಣಿಕ ಒಂದು ಇದ್ರಲ್ಲಿ ಮಾಡೋದಂದ್ರೆ ರೈತರ ಪ್ಯಾನಲ್ ಚೆನ್ನಾಗಿದೆ. ಅಲ್ಲಿ ಏನು ಅವ್ಯವಹಾರ ನಡೀತಿತ್ತು ಫ್ಯಾಕ್ಟ್ರಿಯಲ್ಲಿ, ಮತ್ತು ಅದನ್ನೆಲ್ಲ ಮೂಲ ಹೊರಗೆ ತೆಗಿಯೋಕೆ ನಾನಾ ಕಾರಣ. ಅಲ್ಲೆಲ್ಲ ಸಕ್ಕರೆ ಮೇಯಕ್ಕೂ ಹೋಗಿಲ್ಲ, ಸಕ್ಕರೆ ತಿನ್ನೋಕ್ಕೂ ಹೋಗಿಲ್ಲ, ನಮ್ಮ ಮನೆಗೆ ಒಂದು ಮುಟ್ಟಿಗೆ ಸಕ್ಕರೆನೂ ತಂದಿಲ್ಲ. ಅಲ್ಲೇನಿತ್ತು, ಯಾವ ಥರ ಅಲ್ಲಿ ಅವ್ಯವಹಾರ ಮಾಡ್ತಿದ್ರು, ಯಾರು ಮಾಡ್ತಿದ್ರು, ಅದು A to Z ನನಗೆ ಗುರ್ತು. ಯಾಕಂದ್ರೆ ಅಲ್ಲಿ ನಾವು ಒಳಗಿದ್ದೀನಿ. ಇದ್ದಿದ್ರ ಸಲುವಾಗಿ ನಾನು ಈ ಡೈರೆಕ್ಟ್ರಾಗಿ 5 ವರ್ಷ ಹೋಗಿದ್ರ ಸಲುವಾಗಿ ನನಗೆ ಅಲ್ಲಿ ಏನು ನಡೀತಿತ್ತು ಏನಿಲ್ಲ ಅವ್ಯವಹಾರ ಅದ್ರ ಬಗ್ಗೆ ನನಗೆ ಚೆನ್ನಾಗಿ ನೀಟಾಗಿ ಗೊತ್ತು. ಆಮೇಲೆ ಅದು ಯಾರು ಮಾಡ್ತಿದ್ರು ಏನಿಲ್ಲ ಅದು ನಾನು ತನಿಖೆ ಮಾಡಿಸಿದ್ದೀನಿ. ತನಿಖೆ ಮಾಡಿಸಿ ಈಗಾಗಲೇ ಗೌರ್ಮೆಂಟ್ದಿಂದ ತನಿಖೆನೂ ಚಾಲು ಐತೆ, ಅಲ್ಲಿ ಸ್ಟಾರ್ಟ್ ಐತೆ. ನ್ಯಾಯಾಂಗ ತನಿಖೆ ಇದು ಸಾಮಾನ್ಯ ತನಿಖೆ ಅಲ್ಲ, ನ್ಯಾಯಾಂಗ ತನಿಖೆ ಇದೆ. ಈಗ ನನ್ನ ಕಾರ್ಖಾನೆಯಲ್ಲಿ ಏನು ಅವ್ಯವಹಾರ ನಡೀತಿತ್ತಲ್ಲ ಅದರ ವಿರುದ್ಧವಾಗಿ ಅವೆಲ್ಲ ಪ್ರತಿಯೊಂದು ಲೆಟ್ರು ಏನೇನೈತಿ ಎಲ್ಲನ ಬೆಂಗಳೂರು ಆಯುಕ್ತರು, ಶುಗರ್ ಆಯುಕ್ತರ ಕಡೆ ಹೋಗಿ ಅಲ್ಲಿವರೆಗೂ ನಾವು ಓದಿದ್ದೀನಿ. ಅದನ್ನು ಅಲ್ಲಿವರೆಗೂ ಒಯ್ದು ಅವರು ಆಯುಕ್ತರು ಎಲ್ಲ ನಮ್ಮ ಫ್ಯಾಕ್ಟ್ರಿಯಲ್ಲಿ ಎಲ್ಲರಿಗೂ ಅಲ್ಲಿಂದ ಲೆಟ್ರ್ ಕಳಿಸಿ ಮಾಡಿ ಅದೆಲ್ಲ ಮಾಡಿದರು. ಅದು ಒಂದು ಬೇರೆ ಆಯಿತು. ಆಮೇಲೆ ಇನ್ನು ಅದನ್ನು ಲೋಕಾಯುಕ್ತ ತನಿಖೆ ಕೊಡಬೇಕಂತ ನಮ್ಮೆಲ್ಲ ರೈತರು ನಾವು ಎಲ್ಲರೂ ಸೇರಿ ಅದನ್ನು ಹೋರಾಡಿ ಆಮೇಲೆ ಈಗಾಗಲೇ ಒಂದು ಕ್ಯಾಬಿನೆಟ್ನಿಂದ ಒಂದು ಶುಗರ್ ಫ್ಯಾಕ್ಟ್ರಿಗೆ ಒಂದು ನ್ಯಾಯಾಂಗ ತನಿಖೆ ಆಗ್ಬೇಕಾದ್ರೆ ಸುಮ್ಮನೆ ಆಗೋದಿಲ್ಲ ಅದು. ಅಲ್ಲಿಂದ ಅವರು ನ್ಯಾಯಾಂಗ ತನಿಖೆ ಆಗಲಿ ಅಂತ ಒಂದು CM ಅವರು ಒಂದು ಆದೇಶ ಮಾಡಿದ್ದಾರೆ ಶುಗರ್ ಫ್ಯಾಕ್ಟ್ರಿಗೆ. ಆ ಆದೇಶ ಪ್ರಕಾರ ಈಗ ನ್ಯಾಯಾಂಗ ತನಿಖೆ ನಡೀತಾ ಇದೆ. ಅಲ್ಲಿ ನಮ್ಮ ಫ್ಯಾಕ್ಟ್ರಿಯಲ್ಲಿ ನ್ಯಾಯಾಂಗ ತನಿಖೆ ನಡೀತಾ ಇದೆ. ಯಾರು ತಪ್ಪು ಮಾಡಿದವ್ರು ಶಿಕ್ಷೆ ಆಗೇ ಆಗುತ್ತೆ. ನಾನು ತಪ್ಪು ಮಾಡಿದ್ರು ನನಗಾಗುತ್ತೆ, ಮತ್ತೊಬ್ರು ಮಾಡಿದ್ರು ಮತ್ತೊಬ್ರಿಗಾಗುತ್ತೆ. ರಾಜ್ಯದ ಎಲ್ಲೆಲ್ಲಿ ಅಂದ್ರೆ ಕೊಪ್ಪಳ ಆಗಿರ್ಬೋದು, ಯಲಬುರ್ಗ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಮೈಸೂರಲ್ಲಿ ಸಹಿತ ಮಾಡಿದ್ದೇನೆ ಮೊನ್ನೆ, ಅದು ಆಗಿರ್ಬೋದು. ಆಮೇಲೆ ನಮ್ಮ ಮಹಾಲಿಂಗಪುರ, ರಬಕವಿ, ಬನಟ್ಟಿ, 1-2 ಜಿಲ್ಲಾ ಅಂತಿಲ್ಲ, ಬಿಜಾಪುರದಲ್ಲಿ ಮಾಡಿದ್ದೀನಿ,
ಸಾಕಷ್ಟು ಕಡೆ, ಯಾಕಂದ್ರೆ ನಾನು ಇದೆಲ್ಲ ಹಿಂಗೆ ಹೇಳ್ತೀನಿ, ಎಲ್ಲರೂ ನಾವು ಹೋದ್ರೆ ಓಪನ್ ಆಗಿ ನಾನು ಭಾಷಣದಾಗ ಕೊಟ್ಟಿರ್ತೀನಿ ನನ್ನ ನಂಬರ್. ರೈತರಿಗೆ ಏನಾರ ಕಷ್ಟ ಇದ್ರೆ ಹೇಳ್ರಿ ಅಂತ ನಾನು ಕೊಟ್ಟಿರ್ತೀನಿ. ಅವ್ರು ಎಲ್ಲೆಲ್ಲೋ ಇರ್ತಾರೆ, ಅವ್ರು ನಾನು ನೋಡ್ರಂಗಿಲ್ಲ, ನಾವು ಇಮಿಡಿಯೇಟ್ ಅವ್ರ ಫೋನಲ್ಲಿ ನಾನು ಮಾಡಿರ್ತೀನಿ. ಪ್ರತಿಯೊಂದು KV ಆಫೀಸರ್, SO ಇರ್ಬೋದು, AW ಇರ್ಬೋದು, MD ಇರ್ಬೋದು, ಪ್ರತಿಯೊಂದು ನಮಗೆ ಹೇಳಿದ್ರೆ ನಮ್ಮ ಕರೆಗೆ ಹೋಗ್ಕೊಟ್ಟು ರೈತರದೆಲ್ಲ ಕೆಲಸ ಮಾಡಿದ್ದಾರೆ. ಅವ್ರಿಗೂ ನಾನು ತುಂಬ ತುಂಬ ಧನ್ಯವಾದ ಹೇಳ್ತೀನಿ. ಬಂದ ಮೇಲೆ ನಾ ಮಾಡಿದ ಏನು ಕೆಲಸ ಅಂದರೆ, ನಾನು ರೈತರಿಗೆಲ್ಲ ಒಳ್ಳೇದು ಮಾಡಿದ್ದೀನಿ. ನಾ ರೈತರಾಗಲಿ ಕಾರ್ಮಿಕರಿಗಾಗಲಿ, ಯಾಕಂದ್ರೆ ಕಾರ್ಮಿಕರ ಪೇಮೆಂಟ್ ಬರ್ತಿದ್ದಿಲ್ಲ, ಸರಿಯಾಗಿ ಕಾರ್ಮಿಕರಿಗೆ ಪ್ರತಿ ತಿಂಗಳ ಪೇಮೆಂಟ್ ಹಾಕ್ತಾ ಇರಲಿಲ್ಲ. ಅದನ್ನು ಸಹಿತ ಕಾರ್ಮಿಕರ ಆಯುಕ್ತರಿಗೆ, ಕಾರ್ಮಿಕರ ಆಯುಕ್ತರು, ಕಾರ್ಮಿಕರ ಒಂದೇನು ಕಮಿಷನರ್ ಇವ್ರು ಇರ್ತಾರಲ್ಲ, ಅಂಥವ್ರವರೆಗೂ ಒಯ್ದು ಅವರು ಎಲ್ಲ ಹೆಲ್ಪ್ ಮಾಡಿದ್ದಾರೆ. ನಾವು ಹೇಳಿದ ತಕ್ಷಣ ನಮ್ಮ ಕಾರ್ಮಿಕರಿಗೆ ಪೇಮೆಂಟ್ ಹಾಕುವಂಥದ್ದು ಅವ್ರು ಹೆಲ್ಪ್ ಮಾಡಿದ್ದಾರೆ. 4-5 ತಿಂಗಳು ನಮ್ಮಲ್ಲಿ ಪೇಮೆಂಟ್ ಆಗಂಗಿಲ್ಲ. ತಾವು ಅಧಿಕಾರದಲ್ಲಿದ್ದಾಗ ತಾವು ಏನೇನು ಕೆಲಸ ಮಾಡಿದ್ರಿ? ಅದೇ ನಾ ಕಾರ್ಮಿಕರಿಗೆ ಪೇಮೆಂಟ್ ಹಾಕ್ಸೋದು ಮಾಡಿದ್ದೀನಿ. ಕಾರ್ಮಿಕರ ಜೊತೆ ನಮ್ದು ಒಳ್ಳೆ ಒಡನಾಟ ಇದೆ. ಕಾರ್ಮಿಕರಾಗಿರ್ಬೋದು, ನಮ್ಮ ಅಧಿಕಾರಿ ವರ್ಗ ಆಗಿರ್ಬೋದು, ನಮ್ಮದೆಲ್ಲ ಒಳ್ಳೆ ಚೆನ್ನಾಗಿದ್ದಾರೆ ಅವರು. ಅವ್ರ ಜೊತೆ ನಮ್ದು ಎಲ್ಲ ಒಡನಾಟ ಇದೆ ಚೆನ್ನಾಗಿ. ಆಮೇಲೆ ರೈತರದು ನಾನು 15-20 ವರ್ಷ ಆಯ್ತು. ಇವಾಗೆಲ್ಲ ನಾನು ಫ್ಯಾಕ್ಟ್ರಿ ಬಂದ ಮೇಲೆ ಅಂತ ಏನ್ರ ರೈತರ TC ಕಂಬ ವೈರ ನಾಯಿನ್ ಮಾಡ್ತಾ ಇಲ್ಲ. ನಾನು 15-20 ವರ್ಷ ಆಯ್ತು ಆಲ್ ಓವರ್ ಕರ್ನಾಟಕದಲ್ಲಿ ಮಾಡ್ತೇನೆ. ನಾನು ಎಲ್ಲೇ ಒಂದೇ ಕ್ಷೇತ್ರಕ್ಕೆ ನಾವು ಮಾಡ್ತಾ ಇಲ್ಲ. ಯಾಕಂದ್ರೆ ಇಡೀ ನನ್ನ ಆಲ್ ಓವರ್ ಕರ್ನಾಟಕದಾಗ ರೈತ ಬಾಂಧವರೆಲ್ಲ ನಮ್ಮವ್ರು. ಯಾಕಂದ್ರೆ ಮಳೆ ಭಾಳ ಕಷ್ಟ, ರೈತರಿಗೆ ಮಳೆ ಆಗ್ತಿದ್ರೂ ಕಷ್ಟ. ಇದೊಂದು ನನ್ನ ಮೈಂಡ್ದಲ್ಲಿ ಬಂದು, ನನ್ನ ತಲೆಯಲ್ಲಿ ಅದೊಂದು ವಿಚಾರ ಬಂದು ಒಂದು 15-20 ವರ್ಷ ಆಯ್ತು. ನಾ ಏನಾದರೂ ಒಂದು ನಾ ಸೇವೆ ಮಾಡಬೇಕು ಅಂದ್ಕೊಂಡು, ಯಾವ ಸೇವೆ ಮಾಡಬೇಕು ರೈತರಿಗೆ ಅಂದ್ಕೊಂಡು ಇದೇನು ಒಂದು ರೈತರಿಗೆ ಒಂದು ಕರೆಂಟ್ಗಾದರೂ ಅಟ್ಲೀಸ್ಟ್ ಹೆಲ್ಪ್ ಮಾಡೋಣ. ನಾ ಏನು ಕೈಲಿಂದ ಕೊಡಂಗಿಲ್ಲ. ನಮ್ಮ ರೈತರಿಗೆ ಏನಾಗಿದೆ, TC ಹೋಯ್ತಾರೆ, TC ಸುಡ್ತಂದ್ರೆ ಒಂದು ಲೈಮನಿಗೆ ಹೇಳ್ತಾರೆ ಅವರು. ಲೈಮನಿಗೆ ಹೇಳಿದ್ಮೇಲೆ ಅದು ಲೈಮನ್ ಅವಾಗ ಹೇಳ್ತೀನಿ ಇವಾಗ ಹೇಳ್ತೀನಿ ಅನ್ಕೊಂಡೋದು ಆಗಂಗಿಲ್ಲ. ಅದಕ್ಕದು TC ಸುಟ್ಟಿರ್ಬೋದು, TC ಇಮಿಡಿಯೇಟ್ ಹಾಕಿಸ್ಕೊಡ್ತೀನಿ. ಅಲ್ಲಿ ಹೊಲದಲ್ಲಿ ಕಂಬದು ಬಿದ್ದಿರ್ಬೋದು, ಹೊಲದಲ್ಲಿ ವಯರ್ ಅದು ಬಿದ್ದಿರ್ಬೋದು, ಮತ್ತು ಟ್ರಕ್ಕಿನಲ್ಲಿ ಟ್ಯಾಕ್ಟರ್ದಲ್ಲಿ ಕಬ್ಬು ತೊಗೊಂಡು ಹೋಗ್ತಾ ಇರ್ತಾರೆ. ಎಷ್ಟೋ ಜನಕ್ಕೆ ಮಾಡಿಕೊಟ್ಟೇನೆ ಈ ಥರ. ತೊಗೊಂಡು ಹೋಗುವಾಗ ಮ್ಯಾಲೆ ವಯರ್ ಕೆಳಗೆ ಇರ್ತಾವೆ. ಆ ವಯರ್ ಹತ್ತಿ ಇಡೀ ಎಲ್ಲ ಒಂದು ಎಷ್ಟು ಅದಕ್ಕೆ ಸಂಬಂಧ ಇರ್ತಾವಲ್ಲ, 10-20 ಕಂಬಗಳೆಲ್ಲ ಸೈಡ್ ಆಗಿಬಿಡ್ತಾವೆ, ವಾರೆ ಆಗ್ತಾವೆ. ಅಂಥದ್ದು ಸಹಿತ ಅವರೆಲ್ಲ KV ಇವ್ರ ಮೇಲೆ ನಮ್ಮ ರೈತರ ಮೇಲೆನ ಹೊರೆ ಹಾಕ್ತಾರೆ. ಅದನ್ನು ಅವ್ರ ಮೇಲೆನ ಇಷ್ಟು ತುಂಬಬೇಕಂತ ಹೇಳ್ತಾರೆ, ಅವ್ರು ಬಿಲ್ ಹಾಕ್ತಾರೆ. ಕರ್ನಾಟಕದಲ್ಲೇ ಮಾಡ್ತೀನಿ. ನಾ ಏನು ಒಂದೇ ಕ್ಷೇತ್ರದಾಗ ಮಾಡಬೇಕು, ಅಲ್ಲೇ ಒಂದೇ ಕ್ಷೇತ್ರದಾಗ ಇಲೆಕ್ಷನ್ ನಿಲ್ಬೇಕು ಅಂತ ಅದೇನಿಲ್ಲ. ಇದೊಂದು ಫ್ಯಾಕ್ಟ್ರಿಗೆ ಇಲೆಕ್ಷನ್ ನಿಂತಿದ್ದೇನೆ. ಹೋಸಲೇನು ಎಲ್ಲ ಜನತೆ ನಮ್ಗೆ, ನಮ್ಮ ಏನು ಕಬ್ಬು ಬೆಳೆಗಾರರು, ನಮ್ಮ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಷೇರುದಾರರು ಎಲ್ಲರೂ ನಮಗೆ ಆಶೀರ್ವಾದ ಮಾಡಿದರು. ಎಲ್ಲ ಆಶೀರ್ವಾದ ಮಾಡಿ ನಮ್ಮ ಆರಿಸ್ಕೊಂಡಿದ್ರು. ಒಂದಲ್ಲಿ ಸೇವಾ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರು. ಇದು ಒಂದು ಸಲ. ಮತ್ತು ನಾನು 2ನೇ ಸಲ ಇಲೆಕ್ಷನ್ ನಿಂತಿದ್ದೀನಿ ನಮ್ಮ ರೈತ ಫೈನಾನ್ಸಿಂದ. ನನ್ನ ಗುರುತು, ನನ್ನ ಕಬ್ಬಿದೆ, 3ನೇ ನಂಬರ್ ಇದೆ. ಈ ಒಂದು 3ನೇ ನಂಬರ್, ಈ ಒಂದು ಕಬ್ಬಿಗೆ ತಾವೆಲ್ಲ ನನ್ನ ರೈತ ಬಾಂಧವರು, 17,000 ರೈತ ಬಾಂಧವರು ಎಲ್ಲ ಜನ ನಮಗೆ ಆಶೀರ್ವಾದ ಮಾಡಿ, ನಾಳೆ ದಿನ ಬೆಳಿಗ್ಗೆ ಇದೆ 22 ತಾರೀಕು ಸಂಡೇ ದಿನ, ರವಿವಾರ ದಿನ ಬೆಳಿಗ್ಗೆ ಇದೆ, ನಾಳೆ ಇದೆ. ಅದಕ್ಕೆ ತಾವೆಲ್ಲರೂ ದಯವಿಟ್ಟು ಬೆಳಿಗ್ಗೆ ಬಂದು ನಮ್ಮ ರೈತ ಕನ್ನಲಿಗೆ ನನ್ನ ಗುರುತು ಕಬ್ಬಿದೆ, ಕಬ್ಬಿಗೆ 3ನೇ ನಂಬರ್ ಇದೆ, ಮಹಿಳಾ ಅಲ್ಲಿ 3ನೇ ನಂಬರ್ ಕಬ್ಬಿದೆ. ಈ ಒಂದು ಕಬ್ಬಿಗೆ ನಮ್ಮ ಕೆನಲಕ್ಕೆ ಮತದಾನ ಮಾಡಿ ತಮ್ಮ ಅಮೂಲ್ಯವಾದ ಮತದಾನವನ್ನು ನಮಗೆ ಬಂದು ನೀವು ಮಾಡ್ತೀರಂತ ನನಗೆ ಒಂದು ಭರವಸೆ ಇದೆ. ಈಗ ನನಗೆ ವಿಶ್ವಾಸವಿದೆ. ಇದೊಂದು ನನಗೆ ನನಗೇನೋ ಮಾತಾಡಲಿ, ನನಗಂತ ತಲೆ ಕೆಡಿಸ್ಕೊಳಂಗಿಲ್ಲ. ಇದು ಇಲೆಕ್ಷನ್ ಇದೆ, ಯಾರೋ ಏನೋ ಮಾತಾಡ್ತಾರೆ, ನಾವು ಅದು ಬೇಕಾದ ಮಾತಾಡಲಿ, ಅದಕ್ಕೆ ನಾನು ತಲೆ ಕೆಡಿಸ್ಕೊಳಂಗಿಲ್ಲ. ಮಾತಾಡೋರು ಮಾತಾಡ್ಕೊತ ಹೋಗಲಿ. ನಾ ಏನು ಕೆಲಸ ಮಾಡೀನಿ ಏನಿಲ್ಲ ನಮ್ಮ ರೈತರಿಗೆಲ್ಲ ಗೊತ್ತೈತಿ. ದಯವಿಟ್ಟು ತಾವೆಲ್ಲರೂ ಬಂದು ನಾಳೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬಂದು, ಮಳೆ ಇರಲಿ ಚಳಿ ಇರಲಿ, ಮಳೆ ಇದೆ ಅಂತ ಮನೆಯಲ್ಲಿ ಕೂತ್ಕೋಬೇಡ್ರಿ, ಯಾಕಂದ್ರೆ 5-6 ದಿವಸ ಮಳೆನೇ ಇದೆ. ತಾವೊಂದೆಲ್ಲರೂ ಬಂದು ಮತದಾನ ಮಾಡಿ ನಮಗೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಆಶೀರ್ವಾದ ಮಾಡಿ. ನಮ್ಮದು ಗುರುತು ಕಬ್ಬಿದೆ, 3ನೇ ನಂಬರ್ ಇದೆ. ನನ್ನ ಕಬ್ಬಿಗೇನು, ನನ್ನ ಮಹಿಳಾ ಇದರಲ್ಲಿ ಕಬ್ಬಿದೆ, ನನಗೆ ಆಶೀರ್ವಾದ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ.